ತರ ಅನ್ಯಾಯ ಮಾಡ್ತಾರೆ ರೈತರಿಗೆ ಅಂತ ಅನ್ಕೊಂಡಿರ್ಲಿಲ್ಲ ಕಣಮ್ಮ. ನಾವು ವಯಸ್ಸಾದವರೆಲ್ಲ ಹೋಗ್ಬೇಕು, ಅವ್ನ ಮನೆ ಬಾತ್ರೂಮ್ ತೊಳೆಯಕ್ಕೆ ಹೋಗ್ಬೇಕಾ? ಇರೋ ದುಡ್ಡೆಲ್ಲ ತಿನ್ಕೊಬಿಟ್ಟು ಎರಡು ಕೋಟಿ ತಗೊಂಡು ಏನು ಮಾಡೋಣ? ಅವ್ನಿಗೆ ಎಷ್ಟು ದುರಂಕಾರ ಆಯ್ತಪ್ಪ. ನಮ್ಗೆ ಬೇಕೇ ಬೇಕಂದ್ರೂ ಇಲ್ಲ, ನಾನು ಮಾಡೇ ಮಾಡ್ತೀನಿ. ರೈತರು ಓಟ್ ಹಾಕೋದಕ್ಕೆ ತಾನೇ ನೀನು ಇವತ್ತು MLA ಆದದ್ದು. ಬೈರಮಂಗಲದಲ್ಲಿ ಅಲಿತಾ ಇದ್ದೀವಿ, ಚರಂಡಿ ವಾಸನೆ ಕುಡ್ಕೊಂಡು. ಯಾರನ್ನ ಬಂದು ಕೇಳಿದಾರ? ಯಾವ ಬಂಡೆ ಹೋಗ್ಬೇಕು? ಅದೇ ಅವನ ಬಂಡೆಲ್ಲ ಕೊಡಿ ಸ್ವಾಮಿ, ಅವರು ಬಂಡೆಲ್ಲ ಮಾಡಿ ಅವರು ನಮ್ಮ ಜಮೀನು ಒಳ್ಳೆ ಜಮೀನು ಕಿತ್ಕೊಂಡು ನಾವೆಲ್ಗೆ ಹೋಗೋಣ? ಈ ತರ ರೈತರು ಗೋಳಾಡ್ತಾರೆ. ಅವ್ರ ಗೋಳ್ ನಿನ್ಗೆ ಯಾವಾಗ ತಗುಲ್ತದೆ ಅಂತಾನು ಹೇಳ್ತೀನಿ ನಾನು. ನಮ್ಗೇನ್ ಗಾಚಾರ? ಅವ್ರ ಅಪ್ಪನ ಭೂಮಿಗೆ ಹೋಗಿದ್ದೀವ ನಾವು? ಅವನು ಕಳ್ಳ ಅವ್ರಿಗಿನ ಕಳ್ಳ ಎತ್ಕೊಟ್ಬಿಟ್ಟು ಅವನು. ನಾವು ರೈತರು ಕಷ್ಟಪಟ್ಟು ದುಡ್ದು ಜೀವನ ಮಾಡ್ತಾ ಇದೀವಿ. ನಿನ್ನ 2 ಕೋಟಿ ಅಲ್ಲ, ನಿನ್ನ 10 ಕೋಟಿ ಕೊಟ್ಟರು ನಾವು ಜಮೀನು ಕೊಡಲ್ಲ. ಇಲ್ವೇ ನಿಮ್ದು ಏನದೆ? ಇಲ್ಲ ಮಾರ್ತೀರಾ, ನಾನು ಇಷ್ಟು ಕೋಟಿ ಕೊಡ್ತೀನಿ, ಭೂಮಿ ಪಾಪ ನಿಮ್ಮ ಕೈಲಿ ಗೆಯ್ಯಕ್ಕಾಗಲ್ಲ, ನೀವು ಇರೋ ಗಂಟ ನಾನು ಸಾಕ್ತೀನಿ. ಇಲ್ಲಿ ನಿಮ್ಮನ್ನ ಹಾಕಕ್ಕೂ ಭೂಮಿ ಬೇಡ, ಇಲ್ಲೊಂದು ಮಿಷಿನ್ ಮಾಡಕ್ಬಿಡ್ತೀನಿ, ಸೊತ್ತವ್ರನ್ನೆಲ್ಲ ತಗೊಂಡೋಗ ಮಿಷಿನ್ ಕೊಟ್ಕೊಳ್ಳಿ ಅಂತ ಬಂದೇನ ಕೇಳಿದಾನ ರೈತರನ್ನ? ಕೇಳಿದ್ರೆ ಹೇಳವ? ಏನು ಇಲ್ಲದೆ ನೀನು ಎಲ್ಲ ಕುತ್ಕೊಟ್ಟು ರೈತರು ಓಟ್ ಹಾಕ್ತೀರಾ, ನೀನು MLA ಆಗೋದಾ? ಇಲ್ಲ ತಾನೇ? ರೈತರು ಓಟ್ ಹಾಕೋದಕ್ಕೆ ತಾನೇ ನೀನು ಇವತ್ತು MLA ಆದದ್ದು. ಬಂದು ರೈತರನ್ನ ನಿಮ್ಮ ಕಷ್ಟ ಏನು ಸುಖ ಏನು 1.5 ವರ್ಷದಿಂದ ಬೈರಮಂಗಲದಲ್ಲಿ ಅಲಿತಾ ಇದ್ದೀವಿ, ಚರಂಡಿ ವಾಸನೆ ಕುಡ್ಕೊಂಡು. ಯಾರನ್ನ ಬಂದು ಕೇಳಿದಾರ? ಏನು ನಿಮ್ಮ ಕಷ್ಟ ಏನು ಸುಖ ಏನು ಅಂತ ಕೇಳಿದಾರೇನಮ್ಮ? ಇಲ್ಲ. ಆದ್ರೂ ನೀನು ಎಲ್ಲೋ ಕೂತಿರೋ ತಾವು ಬಂಜಲ್ ಭೂಮಿ ಅಂದರೆ ಯಾವುದಪ್ಪ ಬಂಜಲ್ ಭೂಮಿ? ಬಂದು ಕಣ್ಣು ತುಂಬ ನೋಡು, ಸಂತೋಷ ಪಡು. ರೈತರು ಕಷ್ಟ ಯಾವತ್ತೂ ಕೊಡಬೇಡ. ನಿಮ್ಗೆ ಸಹಾಯ ಮಾಡಿರಿ ಅಂತ ನಾವು ಕೇಳಲಿಲ್ಲ. ರೈತರು ಬಂದು ನಾವು ಇಷ್ಟೋ ಮಡಿಕೊಂಡು ಜೀವನ ಮಾಡ್ತಾಯಿದ್ದೀವಿ, ನೆಮ್ಮದಿಯಾಗಿ ಜೀವನ ಮಾಡ್ತಾಯಿದ್ದೀವಿ. ನಮ್ಮ ಭೂಮಿ ನಮಗೆ ಬಿಟ್ಬಿಟ್ಟು ನೆಮ್ಮದಿಯಾಗಿ ಜೀವನ ಮಾಡೋಕ್ಕೆ ಬಿಟ್ಬಿಡ್ಲಿ ಕಣಮ್ಮ. ಇದನ್ನೆಲ್ಲ ಕಳಿಸ್ರಪ್ಪ. ಈ ಥರ ರೈತರು ಗೋಳಾಡ್ತಾರೆ. ಅವ್ರ ಗೋಳು ನಿನಗೆ ಯಾವಾಗ ತಗುಲ್ತದೆ ಅಂತಲೂ ಹೇಳ್ತೀನಿ ನಾನು. ಹಂಗೆ ಹೇಳೋದು, ನಮ್ಮ ಗೋಳು ಯಾವಾಗ ತಗುಲ್ತದೆ? ನಾವು ಮಾಡೋ ಕೆಲಸ ಬಿಟ್ಬಿಟ್ಟು, ದನ ಕರ ಬಿಟ್ಬಿಟ್ಟು ಬೈರಮಂಗಲದಲ್ಲಿ ಹೋಗಿ ದಿನ ಅಲಿತೀವಲ್ಲ, ನಮಗೇನು ಗಾಚಾರ? ಅವ್ರ ಅಪ್ಪನ ಭೂಮಿಗೆ ಹೋಗಿದ್ದೀವ ನಾವು? ನಮ್ಮ ತಾತ ಮುತ್ತಾತಿರು ಕೊಟ್ಟಿರೋದ್ರಲ್ಲಿ ನಾವು ದುಡ್ಕೊಂಡು ತಿಂತಾಯಿದ್ದೀವಿ. ಅವ್ರ ಅಪ್ಪನ ಭೂಮಿಗೆ ಹೋಗ್ಲಿವಲ್ಲ ನಾವು? ಯಾಕೆ ಈ ಥರ ನಮ್ಗೆ ಹಿಂಸೆ ಕೊಡ್ಬೇಕು ರೈತರಿಗೆ? ಹೇಳಮ್ಮ ನೀನೇನೆ. ನಾವ್ ಹೇಳೋದು ಬರ್ಲಿ ಬಿಡಮ್ಮ ಅಂತ ಹೊಡಿಲಿ, ಆಯ್ತು. ನೀನ್ ಅಲ್ಲಿ ಕುತ್ಕೊಂಡು ಮಾತಾಡೋದಲ್ಲ, ಇಲ್ಲಿ ಬಂದು ತೋಟದ ಹತ್ರ ಕಣ್ ತುಂಬ ನೋಡಿ ನಾವೇನು ಮಾತಾಡ್ತೀವೋ ರೈತರು ಅದನ್ನ ಕೇಳ್ಕೊಂಡು ಹೋಗ್ಲಿ. ಅದೇ ನಾನು ಹೇಳ್ತಾ ಇರೋದು. ಕೇಳಿದ್ರ ಯಾವತ್ತನ ಕೇಳಿದ ನೀವು ಭೂಮಿ ಕೊಡ್ತೀರನ್ರಪ್ಪ, ನಾವು ತಗೋತೀವಿ ಅಂತ ಹೇಳಿದ್ವಿ. ಇಲ್ಲ ನಮ್ಗೇನೋ ಕಷ್ಟ ಬಂದ್ಬಿಟ್ಟದೆ ಅಂತ ನಾವು ಹೋಗಿದ್ವಾ? ನೀನು ಕಾಲು ಕಟ್ಟಕ್ಕೆ ಬಂದಿದ್ವಾ? ಕೈ ಮುಗಿಯಕ್ಕೆ ಬಂದಿದ್ವಾ? ಇಲ್ವಲ್ಲ. ನಾವೇನೋ ದನನೋ ಕರನೋ ಹುಳನೋ ಏನೋ ಮಾಡಿಕೊಂಡು ನಾವು ಜೀವನ ಮಾಡ್ತಾಯಿದ್ದೀವಿ. ಅವ್ರು ಯಾಕೆ ಈ ಕಷ್ಟ ಕೊಡ್ತೀರಿ ರೈತರಿಗೆ? ನಿಮ್ಮದೇ ಗಿರಾಕ್ ಬಿಡ್ರಿ. ನಿಮ್ಮ ತಾಕ್ ಬತ್ತೀವಲ್ಲ ನಾವು ಕೈ ಮುಕ್ಕೊಂಡು, ಅವತ್ತು ಕೇಳ್ರಿ ಈ ಮಾತಾ, ಉತ್ತರ ಕೊಡ್ತೀವಿ ನಾವು. ನೀನು 2 ಕೋಟಿ ಕೊಡಬೇಡ, ನಾವು ಅದರಲ್ಲೇ ಜೀವನ ಮಾಡಲ್ಲ. ನಾವು ರೈತರು ಕಷ್ಟಪಟ್ಟು ದುಡ್ದು ಜೀವನ ಮಾಡ್ತಾಯಿದ್ದೀವಿ. ನೀನು 2 ಕೋಟಿ ಅಲ್ಲ, ನಿನ್ನ 10 ಕೋಟಿ ಕೊಟ್ಟರು ನಾವು ಜಮೀನು ಕೊಡಲ್ಲ. ಬರಬೇಡ್ರಿ. ಬರಲಿ ಅಂತೆ. ನಿನ್ನ ಭೂಮಿ ತಗೋಬೇಕು ಅಂದರೆ ಡೈರೆಕ್ಟಾಗಿ ಬಾ, ಡೈರೆಕ್ಟಾಗಿ ಬಂದು ಲೇಡೀಸ್ನೇ ಕೇಳಿ. ಅವತ್ತು ನಾವು ದುಡ್ಡಿಗೆ ಕೈ ಹೊಡ್ಬಿಟ್ಟು ಈಸ್ಕೊತೀವಿ. ಈಗ ಅವ್ರು ಬರೋದಿರ್ಲಿ, ಭಾಗದ ಶಾಸಕರೇ ಬರ್ತಾ ಇಲ್ಲ, ನಿಮ್ ಗೋಳ್ ಕೇಳ್ತಾ ಇಲ್ಲ, ಬರಲ್ಲ, ಯಾರು ಬರಲ್ಲ. ಆಯ್ಕೆ ಮಾಡಿ ಗೆಲ್ಲಿಸ್ಬೇಕಾಗಿತ್ತ? ನಮ್ಗೆ ಗೊತ್ತಿತ್ತೇನಪ್ಪ? ಗೊತ್ತಿತ್ತಾ? ಇವರು ಅನ್ಕೊಂಡಿದ್ದು ಗೊತ್ತಿತ್ತೇನಪ್ಪ? ಈ ಥರ ಮಾಡ್ತಾರೆ ಮುಂದಕ್ಕೆ ಅಂತ ನಮ್ಗೆ ಏನಪ್ಪ ಗೊತ್ತು? ಏನೋ ಹಾಕ್ಬೇಕು, ರೈತರು ಹಾಕ್ತೋ ಗೆದಿಸ್ತೋ. ಈ ಥರ ಅನ್ಯಾಯ ಮಾಡ್ತಾರೆ ರೈತರಿಗೆ ಅಂತ ಅನ್ಕೊಂಡಿರ್ಲಿಲ್ಲ ಕಣಮ್ಮ, ಗೊತ್ತಿರಲಿಲ್ಲ. ಅಂದರೆ 1.5 ವರ್ಷದಿಂದ ಅಷ್ಟೇ ಕಷ್ಟಪಡ್ತಾ ಇದ್ದೀವಿ ಕಣಪ್ಪ ನಾವು. ದನ ಕರ ಎಲ್ಲ ಬಿಟ್ಟು, ರೇಷ್ಮೆ ಹುಳ ಬಿಟ್ಟು, ಅವರು ಇಲ್ಲ ಅವರು ಅಮ್ಮ ಏನು ಕಷ್ಟ ಒಂತಾಗದು ಹಾಲು ಕರಿಯೋಕ್ಕೆ ಏನು ಕಷ್ಟ ಅಂತ ಇಲ್ಲಿ ನೋಡ್ತೀವಿ. ನಾವು ವಯಸ್ಸಾದವರೆಲ್ಲ ಹೋಗ್ಬೇಕು, ಅವ್ನ ಮನೆ ಬಾತ್ರೂಮ್ ತೊಳೆಯಕ್ಕೆ ಹೋಗ್ಬೇಕಾ? ಇರೋ ದುಡ್ಡೆಲ್ಲ ತಿನ್ಕೊಬಿಟ್ಟು ಎಷ್ಟು ದಿನ ಬರ್ತದಪ್ಪ ದುಡ್ಡು? ನಮ್ಮ ಕೈಲಾಯ್ತದ? ನಮ್ಮ ಮಕ್ಕಳು ಮೊಮ್ಮಕ್ಳೇನು ತಿಂತಾರೆ? ನಾವು ಇವಾಗ ಮಾರ್ಕೊಂಡು ತಿನ್ಕೊಂಡ್ರೆ ನಾವು ಯಾವುದೇ ಕಾರಣಕ್ಕೂ ನಾವು ಭೂಮಿ ಕೊಡಲ್ಲ. ಬರಲಿ ನೋಡಲಿ ಹೋಗ್ಲಿ, ನಾವು ಕೊಡಲ್ಲ ಕಣಪ್ಪ. ಇದೇ ರಾಜಣ್ಣವರು 2006ರಲ್ಲಿ ರಾಮನಗರಕ್ಕೆ ಕರ್ಕೊಂಡು ಕುಮಾರಸ್ವಾಮಿ ಏನೋ ಮಾಡ್ಬಿಟ್ಟವ್ರೆ ಅಕ್ವೈರೇಷನ್ನು, ಬರಪ್ಪ ನಮ್ಮ ಭೂಮಿ ಉಳಿಸ್ಕೊಳ್ಳೋಣ ಅಂತ ಕರ್ಕೊಂಡು ನಾವು ಎಡ್ಪಂಜವ್ರು ಬಿದ್ದು ಹೊಂಟೋದು. ಕರ್ಕೊಂಡು ಹೋಗ್ಬಿಟ್ಟು ಅದೇ ಕುಮಾರಣ್ಣಗೆ ಹೇಳಿದ್ರು, ಹೋರಾಟ ಮಾಡಿದ ಒಂದೇ ಸತಿ ನಿಲ್ಲಿಸ್ಬಿಟ್ರು. ಒಂದೇ ಸತಿ ನಿಲ್ಲಿಸಿದ್ಮೇಲೆ ರಾಜಣ್ಣನು ಪ್ರಧಾನರು ಅಂತ ಅವ್ರು ಇನ್ನೊಬ್ರು ತಮೇಣ ಅಂತ ಕರ್ಕೋದ್ರು, ನಿಲ್ಲಿಸಿದ್ರು. ಅಲ್ಲಿಗೆ ಕುಮಾರಣ್ಣ ಬಿಟ್ಬಿಟ್ರು. ಬಿಟ್ಟಾದ್ಮೇಲೆ ಇವ್ರಿಗೇನು ಕೆಲಸ?
ನಮ್ಮ ಭೂಮಿ ರೆಡ್ ಜೂನ್ ಆಗದೆ ಇನ್ನೊಂದು ಆಗಂತ ನೋಡ್ಕೊಳ್ಳೋ ಜವಾಬ್ದಾರಿ ಯಾರ್ದು? ರಾಜಣ್ಣಂದು. ನಮ್ಮ ರೈತರಿಗೆ ಏನು ಹೋರಾಟ ಕೊಡ್ಬೇಕು ಅವರು? ಮತ್ತೆ ನಿಮ್ ಭೂಮಿ ಉಳಿಸ್ಕೊಬೇಕು ಅಂತಂದ್ರೆ ನಿಮ್ ಪರವಾಗಿ ನಿಲ್ಬೇಕು. ಎಷ್ಟು ಸತಿ ಬತ್ತು ಕುಮಾರಣ್ಣಗೆ ಸರ್ಕಾರ? 2 ಸತಿ ಬತ್ತಾನೆ. ಕುಮಾರಣ್ಣ ನಮ್ಮ ರೈತರು ಉಳಿಬೇಕು, ನಮ್ಮ ರೈತರು ಉಳಿಬೇಕಂದ್ರೆ ಈ ರೆಡ್ ಜೂನ್ ಕ್ಯಾನ್ಸಲ್ ಮಾಡಿಕೊಡು ಅಂತ ಹೋರಾಟ ಮಾಡ್ಬೇಕಾದ್ರೆ ಯಾರು? ರಾಜಣ್ಣ. ನಾನು ಕೋರ್ಟ್ಗೆ ಹಾಕೊಂಡಿನಿ, ಕೇಸ್ಗೆ ಹಾಕೊಂಡಿದ್ದೀನಿ ಅನ್ಕೊಂಡು ಹಂಗೆ ಗುಮ್ಮಾನೆ ಕೂತ್ಕೊಬಿಟ್ಟು ಇವಾಗ ಈ ಸ್ಥಿತಿ ತಂದು ಮಡಗವ್ರೆ ರಾಜಪ್ಪರು. ಏನು ಮಾಡೋದು? ನಮ್ಗೆ ಇರೋದೇ 2 ಎಕರೆ, 6 ಜನ ಇದ್ದೀವಿ. 10 ಗುಂಟೆ ಬರ್ತದೆ, ನಾವು ಏನು ಮಾಡೋದು? ಅವ್ರು 2 ಕೋಟಿ ಕೊಡಿಸ್ತೀನಿ ಅಂತಾರೆ. ಏನ್ ಮಾಡ್ತೀರಾ? ಅವು 2 ಕೋಟಿ ತಗೊಂಡು ನಾವು ಏನು ಮಾಡೋಣ? ಜೀವನ ಹೆಂಗ್ ಮಾಡ್ತೀರಾ? ನಮ್ಮ ಜೀವನದ ಎಷ್ಟ್ ದಿನ ಪರಿಸ್ಥಿತಿ ಇರುತ್ತೆ ಏನು? ದುಡ್ಡು? ನಮ್ಮ ದುಡ್ಡು ಎಷ್ಟು ದಿನ ಇರ್ತದೆ? ನಮಗೆ ಏನು ಬೇಡ. ನಮ್ಮ ಭೂಮಿ ನಮ್ಗೆ ಇವಾಗ ಹೆಂಗದ ಉಳ್ಕೊಳ್ಳಿ. ನಾವು ಹೋರಾಟ ಎಲ್ಲಿಗಂಟ ಹೋರಾಡ್ತೀವಿ, ಶಕ್ತಿ ತುಂಬಿಸ್ತೀವಿ. ರಾಜಣ್ಣವ್ರು ಈಗ ಅದೇ ರಾಜಣ್ಣ ಈಗ ಅಕ್ಬರ್ ಬೇಕು ಅಂತ ನಿಂತವ್ರೆ. ರಾಜಣ್ಣ ನಂಬಿದವ್ರ ಕತೆ ಏನಾಗಬೇಕು? ಈಗ ಡಿ ಕೆ ಶಿವಕುಮಾರ್ ಅವರು ನಮ್ದು ಪಿ ನಂಬರ್ ನಮ್ದು ಅದು ಅಲ್ಲದೆ ಮೇಡಮ್ರೆ, ಅದು ಎಷ್ಟು ಕೊಡ್ತಾರೋ ಏನೋ, ಅದನ್ನು ಕೇಳೋರಿಲ್ಲ ಬಿಡೋರಿಲ್ಲ. ನಾನು ಮಾಡಿಸ್ಕೊಡ್ತೀನಿ ನಿನಗೆ ಯಾಕೆ ಅಂತ ಹೇಳ್ತಾರಂತೆ ನಮ್ಮ ಹುಡುಗರಿಗೆ. ನಮ್ಮ ಹುಡುಗರು ನಂಬ್ಕೊಂಡು ಕುಂತವ್ರೆ. ನಾನು ನಂಬಿಕೆ ಇಲ್ಲ ಅವ್ರ ಮೇಲೆ. ಪಿ ನಂಬರ್ನ ಏನಪ್ಪ ಎಷ್ಟು ಕೋಟಿ ಕೊಡ್ತಾರೋ ಏನೋ ಮಾಡೋದು. ನಮ್ಮ ಜೀವನ ಹಿಂಗಾಯಿತು. ಹೊರಗಡೆ ಹೋದರೆ 2 ಕೋಟಿ 3 ಕೋಟಿ ಹೇಳ್ತಾರೆ ಕನಪುರ ತಾಲೂಕಲ್ಲಿ. ನಮ್ಮ ಜೀವನ ಏನು ಮಾಡೋದು ಅಂತ ನಾವು ಕೇಳ್ತಾ ಇದ್ದೀವಿ. ರಾಜಣ್ಣ ಕಿವಿಗೆ ಹಾಕ್ಬಿಟ್ಟು ತಿರುಗ್ತಾವ್ರೆ. ಅದೇ ರಾಜಣ್ಣ ನೀವು ಇವತ್ತು ಹೋಗ್ಬಿಟ್ಟು ನೀವು 2 ಕೋಟಿ 3 ಕೋಟಿ ನಾವು 10 ಕೋಟಿ ಕೂಡ ನಾವು ಕೊಡೋ ಅಂತ ವಾದ ಮಾಡ್ತಿದ್ದೀವಿ. ಇದೇ ಮಂಜಮ್ಮರು ಈ ಬಡವ್ರ ಬಗ್ಗೆ ಹಾಳಾಗೋಗ್ಬಿಡ್ತಾರೆ ಅಂದ್ಬಿಟ್ಟು ರಾಜಣ್ಣನ ಏನೋ ದೋಗದಲ್ಲಿ ಬೋದ್ರು. ಕಂಪ್ಲೇಂಟ್ ಕೊಟ್ಟವ್ರು ಹೋಗಿ. ಸರಿನಾ? ಇವ್ರಿಗೆ ಯಾರು ಉಳ್ಸಕ್ಕೆ ಹೇಳಿ? ಮಂಜಮ್ಮರ್ಗೂ ಈ ಬಡವ್ರ ಬರ್ 5 ಗುಂಟೆ 10 ಗುಂಟೆ ಇರೋಲ್ಲ ಉಳ್ಕೊಳ್ಳಿ, ಯಾಕೆ ಈ ಕೆಲಸ ಮಾಡಿದೆ ರಾಜಣ್ಣ ಅಂತ ಕೇಳವ್ರೆ. ಅದಕ್ಕೆ ಅವ್ರ ಮೇಲೆ ಕಂಪ್ಲೇಂಟು, ಕೇಸು. ಇಂಥ ನಾವೇನೋ ದೊಡ್ಡ ಆಲ್ಮರ ಇದ್ದಂಗೆ ಅದೇ ರಾಜಣ್ಣ ಈ ಬಡವ್ರ ಬಗ್ಗೆನೆಲ್ಲ ಈ ಸುತ್ತಮುತ್ತ ಹಳ್ಳಿಯರ್ನೆಲ್ಲ ಬದುಕಿಸ್ತಾರೆ ಅಂತ ನಾವು ಹೋಗಿ ಅವ್ರ ಹಿಂದೆ. ರಾಜಣ್ಣ ಹೊಸೂರು ರಾಜಣ್ಣದ ಚೇರ್ಮನ್ ರಾಜಣ್ಣ ಅಂತ. ಅವ್ರು ಏನ್ ಮಾಡ್ಕೊಂಡಿರೋದು? ಅವ್ರದ್ದು 70 ಎಕರೆ ಜಮೀನು 100 ಎಕರೆ ಜಮೀನು ಅದೇ. ಅವ್ರದ್ದು ಕೊಟ್ಕೊಳ್ಳಿ, ನಮ್ಮ ಬಡವ್ರಿಗೂ ಬಿಡ್ಲಿ. ಇವ್ರಿಗೆ ಮಂಜಮ್ಮನವ್ರದ್ದು ಒಂದು 2-3 ಎಕರೆ ಜಮೀನು. ಅವ್ರ ಜೊತೆಲಿ ನಾವು ಅವ್ರ ಕೂಲಿ ಕೆಲಸಕ್ಕೆ ಅವ್ರ ತೋಟಕ್ಕೆಲ್ಲ ಹೋಯ್ತೀವಿ. ಅವ್ರ ತೋಟದಿಂದ ಹುಲ್ಲು ಸೊಪ್ಪು ಕೊಯ್ತೀವಿ, ಬದುಕ್ತೀವಿ. ಇಂಥ ಜನವೆಲ್ಲ ಹೊಂಟೈತಾರಲ್ಲ ಅಂತ ಅಮ್ಮ ದೂಗದಲ್ಲಿ ಬೋದವ್ರೆ. ಅವರೇ ಎಲ್ಲ ಬೈಯೋದು, ಇಡೀ ಜನವೇ ಬೈತಾವ್ರೆ. ಮಾಧ್ಯಮದಿಂದ ಬೋದ್ಬಿಟ್ರು ಅಷ್ಟೇ. ಅವರು ಈ ಹಳ್ಳಿಲಿ ಕೂತ್ಕೊಂಡು ಮನೆ ತಾವು ಕೂತ್ಕೊಂಡು ಹೋಟ್ಲದಾಗ ಕೂತ್ಕೊಂಡು ಸೇವಿಂಗ್ಸ್ ಶಾಪಲ್ಲಿ ಕೂತ್ಕೊಂಡು ಬೈತಾರ ಬಗಳೇನೋ ರಾಜಣ್ಣಗೆ ಗೊತ್ತಾಗಲ್ಲ. ಆ ಸಾಪಸುರ್ನೇ ರಾಜಣ್ಣರೇ ಕೈ ಬಿಟ್ಬಿಟ್ರಿ ಅಂತ ಕೇಳ್ತಾ ಇದ್ದೀವಿ. ಅವ್ರು ಬಿಡ್ತಾಯಿಲ್ಲ. ಎಲ್ಲ ರಾಜಣ್ಣರದೇ ಜವಾಬ್ದಾರಿ ಇದು. ರಾಜಪ್ಪ ಕೈ ಬಿಟ್ಬಿಟ್ಟು ಏನೋ ಬಂದ್ಗ ಏನೋ ಸಮಾಚಾರ ಅಂದರು. ಏನು ಎಲ್ಲ ಹೇಳ್ಬೇಕು ನಡೆಯೋಣ. ಅಕ್ವರ್ನಿಸನ್ ಫಸ್ಟು ಅವತ್ತು 30 ಲಕ್ಷಕ್ಕೆ ಮಾರಿಸ್ತಿದ್ದೆ, ಇವತ್ತು ಈ 10 ಕೋಟಿಗೆ ಬಂದದ್ದು ನಡೆಯೋಣ ಒಂದೇ. ಆಗಲ್ಲ ಕಣೋ ನನ್ನ ಕೈಲಿ ಕಾಲಲ್ಲಿ ನಿಂತ್ಕೊಳ್ಳೋಕ್ಕೆ. ಅದು 10 ಕೋಟಿ ಬರೋ ಗಂಟ ಅಂದರು. ನಡೆಯೋಣ ನಿನ್ನ ಮನ್ಸು ಮಾಡ್ರಿ, ಇವತ್ತು ಒಂದು ದಿನದಲ್ಲಿ ಕ್ಲಿಯರ್ ಮಾಡ್ಬೋದು ಅಂತ ಇವಾಗುಂಡ್ವೆ. ಏನು ರಾಜಪ್ಪ ಹೋಗಿ ಅದಕ್ಕೆ ಸೇರ್ಕೊಬಿಟ್ಟವ್ರೆ. ರಾಜಣ್ಣನ ಮೇಲೆ 2 ಪಂಚಾಯತಿ ಭಾರಿ ಗೌರವ ಅದೇ ಜನಕ್ಕೆ. ಆ ಗೌರವನೇ ಯಾಕೋ ಕಳ್ಕೊಳ್ಳುವಂಗವ್ರು ರಾಜಣ್ಣರು. ಏನು ಗೊತ್ತಾಯ್ತಾ ಇಲ್ಲ. ಅದೇನೋ ಭಗವಂತನೇ ನೋಡಬೇಕು. ಈ ಮಾಧ್ಯಮದವರೆಲ್ಲ ತೋರಿಸ್ರಿ. ಆದರೆ ಈ ಮಂಜಮ್ಮರ ಮೇಲೆ ಕಂಪ್ಲೇಂಟ್ ಕೊಟ್ಟವ್ರೆ. ಅದನ್ನು ಭಾಳ ಹೋರಾಟ ಮಾಡ್ತಾರೆ ಜನ, ಇಡೀ ಪಂಚಾಯತಿ ಜನ. ನಮ್ಮ ಸಂಘನೇ ಹೋಗಿ ಕಂಪ್ಲೇಂಟ್ ಕೊಡ್ತದಲ್ಲ ಈಗ ರಾಜಣ್ಣ ಮೇಲೆ. ಅದೇನು ಮಾಡ್ತಾರೋ ಮಾಡಕ್ಕೆ ಬರಲಿ. ವೀಕ್ಷಕರೇ, ಬಿಡದಿಯ ಕೆಲವು ರೈತರಿಗೆ ಸರ್ಕಾರ ನೋಟಿಸ್ ಕೊಟ್ಟಿದೆ. ನಿಮಗೆ ಗೊತ್ತೇ ಇದೆ, ಟೌನ್ಶಿಪ್ ಮಾಡಬೇಕು ಅಂತ ಹೊರಟಿದೆ. ಈಗ ಈ ಭೂಮಿಯನ್ನ ಬರಡು ಭೂಮಿ ಅಂತಾನೂ ಕೂಡ ಹೇಳಿತ್ತು. ಈ ರೈತರು ನಮ್ಮ ಜೊತೆ ಇದ್ದಾರೆ. ಬಾಳೆ ತೋಟದಲ್ಲಿ ಇದೀವಿ ನಾವು. ಏನ್ ಮಾತಾಡ್ತಾರೆ ಕೇಳೋಣ. ಯಜಮಾನ್ರೆ, ಏನಂತ ನೋಟಿಸ್ ಬಂದಿದೆ ನಿಮಗೆ? ನಮಗೆ ಇದು ಬಣ್ಣಗುಮ್ಮಿ ಅಂತ ಬಂದ ಸ್ವಾಮಿ. ಏನು ಬೆಳೆಯಲ್ಲ ಅಂತ ಬಂದವ್ರೆ. ಬರಡು ಭೂಮಿಲಿ ಇಷ್ಟು ಚೆನ್ನಾಗಿರೋ ಬಾಳೆ ತೋಟ. ಬಾಳೆಗೊಮ್ಮೆ ಆಡು ಮೇಯಿಸ್ತೀವಿ, ಕೋಳಿ ಐತೆ, ದನ ಕಟ್ಕೊಂಡಿದೀವಿ. ನಮ್ ಇದೇ ಬಿಟ್ರೆ ನಮ್ಗೆ ಎಲ್ಲೂ ಹೋಗಕ್ಕೆ ಜೀವನ ಇಲ್ಲ. ನಮ್ಮ ಅಪ್ಪ ಕಾಲದಿಂದ ನಮ್ಮ ಮುತ್ತಾದ ಕಾಲದಿಂದ ನಮ್ಗೆ ಇದೇ ಜೀವನ ನಮ್ದು. ಈಗ ನೋಟಿಸ್ ಬಂದಿದೆಯಲ್ಲ, ಏನ್ ಮಾಡ್ತೀರಾ? ನಾವು ಅದೇ ಓಡಾಡ್ತೀವಿ ಸ್ವಾಮಿ. ನಮ್ಗೆ ಬೇಕೇ ಬೇಕು ಜಮೀನು ಅಂತ ಓಡಾಡ್ತಾ ಇದೀವಿ. ನಾವು ಬಿಟ್ಟು ಜಮೀನು ಎಲ್ಲಿ ಹೋಗ? ನಾವು ನಮ್ಗೆ ಇದೇ ಜೀವನ. ನಾವು ಬಿಟ್ಟು ಎಲ್ಲೂ ಹೋಗಕ್ಕಾಗಲ್ಲ. ನಮ್ಮ ಮೊಮ್ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ನಮ್ಗೆ ಇದೇ ಬೇಕು. ನಮ್ಗೆ ಇದಿಲ್ಲ ಏನು ಮಾಡೋಣ? ನಾವು ಯಾವ ದೇಶಕ್ಕೆ ಹೋಗೋಣ? ನಾವು ಹೋರಾಟ ಮಾಡ್ತಾನೆ ಇದ್ದೀರಾ? ಮಾಡಾಡ್ತಾ ಇದೀವಿ. ಮಾಡ್ತಿದ್ದೀರಾ ಅಂತ ಗೊತ್ತಿದ್ರು ನೋಟಿಸ್ ಮಾಡ್ತಾ ಇದ್ದಾರೆ ಅಂದ್ರೆ ನೋಟಿಸ್ ಬಂದಿದೆ. ಅವ್ನು ಎಷ್ಟು ದುರಂಕಾರ ಆಯ್ತಪ್ಪ. ನಮ್ಗೆ ಬೇಕೇ ಬೇಕಂದ್ರೂ ಇಲ್ಲ, ನಾನು ಮಾಡೇ ಮಾಡ್ತೀನಿ. ಮುಂದೆ ಏನ್ ಕತೆ ಹಂಗಾದ್ರೆ? ನಮ್ಗೆ ಏನ್ ಮಾಡ್ತಾನೋ ಜೀವನ ಮುಂದೆ ಗೊತ್ತಿಲ್ಲ. ಬರೀ ಹೋರಾಟ ಮಾಡ್ಬೇಕು, ಉಳಿಸ್ಕೊಬೇಕು. ಹೋರಾಟ ಮಾಡಿ ಉಳಿಸ್ಕೋಬೇಕಂತ ಪ್ರಯತ್ನ ಪಡ್ತಿದ್ದೀವಿ. ನಮ್ಗೆ ಬೇಕೇ ಬೇಕಂತ ಇದ್ದೀವಿ. ಈಗ ಒಂದಷ್ಟು ಜನ ಸಪೋರ್ಟ್ ಮಾಡ್ತಿದ್ದಾರೆ. ದಿನದಿಂದ ದಿನಕ್ಕೆ ಹೋರಾಟ ಜಾಸ್ತಿ ಆಗ್ತಾ ಇದೆ. ಜೆಡಿಎಸ್ ಬಿಜೆಪಿ ಸಪೋರ್ಟ್ ಮಾಡ್ತಾರೆ ಸ್ವಾಮಿ. ಭರವಸೆ ಇದೆಯಾ ನಿಮ್ ಹೋರಾಟ? ಭರವಸೆ ಇದೆ. ಇವಾಗ 7 ದಿವಸಕ್ಕೆ ನಮ್ಗೆ ಬಲ ಕೊಡ್ತಾವ್ರಿ. ಇವಾಗ
ಯಾಕೆ ಈ ತರ ರೈತರು ಬೇಡ ಅಂದ್ರು ನಮಗೆ ಅನ್ಯಾಯ ಮಾಡ್ಬೇಡಿ ಅಂತ ಕೈ ಮುಗಿದು ಕೈ ಮುರಿದು ಬೇಡ್ಕೊತಾ ಇದ್ವಿ ಸ್ವಾಮಿ. ಅವ್ನ ಅಷ್ಟಕ್ಕೂ ಏನ್ ಮಾಡಿದ್ರು ಬಿಡ್ತಾನೆ ಇಲ್ಲ. ನಿಮ್ ಭಾಗದ ಶಾಸಕರೇ ನಿಮ್ ಸಪೋರ್ಟಿಗೆ ಯಾಕೆ ನಿಲ್ತಾ ಇಲ್ಲ? ಅಯ್ಯ ಇಲ್ಲ ಸ್ವಾಮಿ, ಅವರು ಒಂಥರ ಕಾಂಗ್ರೆಸ್ನವರೆಲ್ಲ ಒಂದಾಗ್ಬಿಡ ಸ್ವಾಮಿ. ಏನ್ ಮಾಡೋದು, ನಾವ್ ಎಷ್ಟೆಷ್ಟ ಪ್ರಯತ್ನ ಮಾಡ್ತಿದೀವಿ. ಬೇಡಪ್ಪ ನಮ್ ಜಮೀನ್ ನಮ್ಗೆ ಬಿಟ್ಬಿಡ್ರಿ, ನಿಮ್ಮ ದಯ ನಮ್ಗೆ ಇದೇ ಜಮೀನಲ್ಲೇ ನಮ್ಗೆ ಆಧಾರ ಅಂತ ಕೇಳ್ಕೊತಾ ಇದೀವಿ. ಕೇಳಿದ್ರು ಅವನು ಇನ್ನು ಮುಂದೆ ಸಾಕ್ತಾವ್ರು. ಇದೆಲ್ಲ ನಿಮ್ದೇ ಬಾಳೆ ತೋಟ, ಓ, ಎಲ್ಲ ಚೆನ್ನಾಗಿದೆ, ಫಸಲು ಎಲ್ಲ ಇನ್ನ ಮುಟ್ಟು ಚೆನ್ನಾಗೈತೆ. ನೆನ್ನೆ ಕಟ್ಬಿಟ್ಟು ಹೇಳ್ರಿ, ನೆನ್ನೆ ಕಟ್ದೆ ಗೊನೆನ 1 ಟನ್ ಆಯ್ತು. 1 ಟನ್ ಆಯ್ತು. ಅಲ್ಲಿಗೆ 18 ರೂಪಾಯಿನ ಹಾಕೊಂಡ್ರು kg. ಇವಾಗ ಒಂದ್ ಕಡೆಯಲ್ಲಿ ನೀವು ಈ ತರ ಹಠಕ್ ನೀವು ಬಿದ್ದಿದ್ದೀರಾ, ಯಾವುದೇ ಕಾರಣಕ್ಕೂ ಜಮೀನ್ ಕೊಡೋದಿಲ್ಲ ಅಂತ ಅಂತ. ಬಿದ್ದಿದೀವಿ. ಸೊ ಇದು ಹಿಂಗೆ ಮುಂದುವರೆದ್ರೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ? ಅಯ್ಯೋ ಸ್ವಾಮಿ, ನಾವ್ ಎಲ್ಲಿಗೂ ಅಂತ ನಾನು ಕಾಣ್ತಾನೆ. ಅದ್ ಎಲ್ಲಿ ಕಳಿಸ್ತಾನೆ ಇವ್ನು ಗೊತ್ತಿಲ್ಲ ನಮ್ಗೆ. ಆ ಯಾವ ಬಂಡೆ ಹೋಗ್ಬೇಕು ಅದೇ ಅವನ ಬಂಡೆಲ್ಲ ಕೊಡ್ಲಿ ಸ್ವಾಮಿ. ಅವರು ಬಂಡೆಲೆ ಮಾಡಿ ಅವರು ನಮ್ ಜಮೀನ್ ಒಳ್ಳೆ ಜಮೀನ್ ಕಿತ್ಕೊಂಡು ನಾವೆಲ್ಗೆ ಹೋಗೋಣ? ಏನ್ ಬೇಡಿಕೆ ಏನಾದ್ರು ಇಟ್ಟಿದಾರ ನಿಮ್ಗೆ? ಇಷ್ಟು ಕೊಡ್ತೀವಿ, ಇಷ್ಟು ಕೊಟ್ರೆ ಅಂತ ಎಲ್ಲ? ಅಯ್ಯ ಸ್ವಾಮಿ ಏನಿಲ್ಲ ಸ್ವಾಮಿ. ಏನ್ ಕೊಡ್ತಾನ ಏನ್ ಬಿಡ್ತಾನ, ಜಮೀನ್ ಕಿತ್ಕೊಳ್ಳೋ ಅಂಟಾನೆ ಒಂದು. ಅವನೇನ್ ಕೊಡಲ್ಲ, ಅಷ್ಟಿಗೆ ಕೈ ಎತ್ಬಿಡ್ತಾನೆ. ಇಷ್ಟೆಲ್ಲ ಹೇಳ್ತಿದ್ದೀರಾ ನೀವು, ಮುಂದೆ ಕಷ್ಟ ಆಗುತ್ತೆ, ಕಷ್ಟ ಆಯ್ತಪ್ಪ, ನಮ್ಮ ಮೊಮ್ಮಕ್ಳಿಗೆ ಮೊಮ್ಮಕ್ಳಿಗೆ ಕಷ್ಟ ಆಯ್ತದೆ, ನಾವ್ ಎಲ್ಲಿಗೆ ಹೋಗೋಣ, ಬಿಟ್ಬಿಡಪ್ಪ ಅಂತ ಅಂತಿದೀವಿ. ಇಲ್ಲ, ನಾನ್ ಮಾಡ್ಬೇಕಂತ ನೋಡಿ. ಈಗ ನೋಟಿಸ್ ಬಂದ್ಮೇಲಾದ್ರೂ ನೀವು DC ಆಫೀಸ್ ಹತ್ರ ಹೋಗಿ ಹಿಂಗಾಗಿದೆ, ಅವ್ರಿಗೆ ಏನಾದ್ರು ನಿಮ್ಮ ಅಳಲ್ ತೋಡ್ಕೊಂಡಿದ್ದೀರಾ? ಹೇಗೆ ಹೋಗಿದೆ ಹೇಳ್ರಿ. ಅವ್ರೇನ್ ಹೇಳ್ತಿದ್ದಾರೆ? ಅವನು ಕಳ್ಳ ನನ್ನ ಮನೆ DC ಅವ್ರಿಗೇನ ಕಳ್ಳ ಎತ್ಕೊಟ್ಬಿಟ್ಟ ಅವನ ಪರವಾಗಿ ಅವನು ಹೇಳ್ರಿ. ಅವನು ಅದ್ರಲ್ಲಿ ಅರ್ಧ ಹೊಡೆಯಕ್ಕೆ ಏನೇನು ಮಾಡ್ತಾನೆ. ಈಗ ಇದೊಂಥರ ಪ್ರತಿಷ್ಠೆ ಅನ್ನೋ ಥರಕ್ಕೆ ತಗೊಂಡು ಹೋಗ್ತಿದ್ದಾರೆ. ಹೆಂಗೆ ಅಂದ್ರೆ, ಮೊದಲು ಕುಮಾರಸ್ವಾಮಿ ಅವರು ಈ ಯೋಜನೆ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ರು, ಆಮೇಲೆ ನೀವೆಲ್ಲ ಮನವಿ ಮಾಡ್ಕೊಂಡ್ಮೇಲೆ ಕೈ ಬಿಟ್ರು ಅವರು. ಇವಾಗ ನಮ್ ಪರವಾಗಿ ಕುಮಾರಸ್ವಾಮಿ ನಮ್ಮ ಪರವಾಗಿ ಅವರು ಇಲ್ಲ, ನಮ್ ರೈತರು ನಾನು ಮೊದ್ಲು ಸುಮ್ಗೆ ಏನೇನು ಮಾಡಿರಲಿಲ್ಲ, ಸುಮ್ಗೆ ಇದ್ ಮಾಡ್ಕೊಂಡಿದ್ದೆ. ಇವ್ನು ಬಂದಟ್ಗೆನೇನೆ ಮಾಡಬೇಕು ಅಂತ ಆಟ ಹಿಡ್ಬಿಟ್ಟವ್ರು. ಇನ್ನು 1 ತಿಂಗಳು ಕಂಪ್ಲೀಟ್ ಆಗಿಲ್ಲ ಸಿಎಂ ಆಗಿ, ಆಗಲ್ಲ ನೋಡಿ. ಹಿಂಗಾಗಿದೆ. ಸಿಎಂ ಆಗಾದ್ಮೇಲೆ ಆವತ್ತು ಮುಂದೆ ಯುದ್ಧ ರೈಸ್ ಮಾಡ್ತಿದ್ದ, ಇವಾಗ ರೈಸ್ ಆಗ್ಬಿಟ್ಟ, ಇವಾಗ ವ್ಯವಹಾರ ಮಾಡ್ತಾವ. ಏನ ಸಿಎಂ ಆಗಿದ್ದೀನಿ ಬಿಟ್ಬಿಡ ಅಂತ ಬಿಡ್ತಾ ಇಲ್ಲ, ಇವಾಗ ಬಿಡೋದೇ ಇಲ್ಲ, ಇನ್ನ ರೈಸ್ ಆಯ್ತಾ. ಮುಂದೆ ಈಗ ನಿಮಗೆ ಏನ್ ಅನಿಸ್ತಿದೆ ಈಗ ಸದ್ಯಕ್ಕೆ? ಅಂದ್ರೆ ಹೋರಾಟ ಜೊತೆಗೆ ಒಂದಷ್ಟು ಜನ ಸಪೋರ್ಟ್ ಮಾಡ್ತಿದ್ದಾರೆ, ನಿಮ್ ಪರವಾಗಿದ್ದಾರೆ ಅಂದಾಗ ನಾವು ಗೆಲ್ತೀವಿ ಅನ್ನೋದ್ರ ಜೊತೆಗೆ ಏನಾಗ್ಬಿಡುತ್ತೋ ಅನ್ನೋ ಆತಂಕ ಏನಾದ್ರು ಇದೆಯಾ? ಕಿತ್ಕೊಳ್ತಾರೆ ಅಂತ ಅದೊಂದು ಭಯ ಹೇಳ್ರಿ ನಮ್ಗೆ. ಏನ್ ಮಾಡ್ತಾನೋ ಅಂತ ಅದೇ ಬಿಟ್ಬಿಟ್ಟ ನಮ್ಗೆ. ಮನೇಲೆಲ್ಲ ಏನ್ ಹೇಳ್ತಿದ್ದಾರೆ ಹೆಂಡತಿ? ಅಯ್ಯೋ ನಮ್ ಮನೇಲೆಲ್ಲ ಅದೇ ಯತ್ನ ಸ್ವಾಮಿ. ಅಯ್ಯೋ ಏನಾಯ್ತದೋ ಜಮೀನ್, ಏನಾಯ್ತದೋ, ಏನ್ ಮಾಡ್ಬಿಡ್ತಾನೋ ಅಂತ ನಮ್ಗೆ ಆಗೋಗ್ಬಿಟ್ಟದ. ಮಕ್ಳು ಮರಿಯೆಲ್ಲ ಅದೇ ಚಿಂತೆನೆ, ಬೆಳಗ್ಗೆ ನಿದ್ದೆ ಬರಲ್ಲ ಅದ್ರದ್ದು. ಹಂಗಾಗ್ಬಿಟ್ಟದೆ ನಮ್ಗೆ. ನಾವ್ ಇಂಥ ವಾತಾವರಣ ಬಿಟ್ಟು ಎಲ್ಗೋ ಅಂದ್ರೆ ಬೆಳಗ್ಗೆ ಎದ್ದು ಇಲ್ಲೇ ಸಂತೃಷ್ಟಿಯಾಗಿರ್ತೀವಿ ನಾವು. ಮನೇನು ಇಲ್ಲೇ ಇದೆಯಾ? ಮನೆ ಇಲ್ಲ, ಹೊಸೂರು ಊರೆಲ್ಲ ಐತೆ ಮನೆ. ಇಲ್ಲಿ ಮನೆ ಕಟ್ಕೊಂಡು ಇಲ್ಲ, ಆಡಿಗೆಲ್ಲ ನಾವು ಇಲ್ಲೇ ಕಟ್ಸ್ಕೊಂಡು ಇಲ್ಲೇ ಇರೋದು. ಕ್ಯಾಮ್ರಾ ಹಾಕ್ಸ್ಕೊಂಡಿದೀವಿ, ಎಲ್ಲ ಮಾಡ್ಕೊಂಡು ಇಲ್ಲೇ ಇದ್ದೀವಿ. ಕಳ್ತನ ಆಗ್ಬಿಡ್ತು ಮೊನ್ನೆ ಒಂದು ವರ್ಷದಲ್ಲಿ 3 ಆಡು ಹೊಡೆದ್ಬಿಟ್ರು. ಅವಾಗ ಇನ್ನು ಕ್ಯಾಮ್ರಾ ಹಾಕ್ಸಿದೀನಿ. ಸರಿ, ನೋಡೋಣ ಒಳ್ಳೇದಾಗುತ್ತೆ ಅಂತ ಹೋರಾಟ ಮಾಡ್ತಾ ಇದೀವಿ. ಏನೋ ದೇವ್ರ ದಯ, ದೇವ್ರದಿಂದ ನಮಗ ಬಿಟ್ಬಿಟ್ಟು ಸಾಕ್ತಾರೆ. ದೇವನಿಗೆ ಒಂದು 100 ದೇವರಿಗೆ ಅವನಿಗೆ 5 ಹೊಡಿತೀವಿ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.